ಅಖಂಡ ಭಾರತದ ಹಣೆಬರಹವನ್ನು ತೀರಿಸಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಖಂಡ ಭಾರತದ ಹಣೆಬರಹವನ್ನು ತೀರಿಸಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಗಲಗುರ್ಕಿ ತ್ರಿಬಲಾರ್ ಮೈದಾನದಲ್ಲಿ ಕಂದಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿಯಿಂದ 25,000 ಕಂದಾಯ ಇಲಾಖೆಗಳ ದಾಖಲಾತಿಗಳ ವಿತರಣೆ ಹಾಗೂ ಸಮರ್ಪಣಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಕೆಎಚ್ ಪುಟ್ಟಸ್ವಾಮಿಗೌಡ ಸೇರಿದಂತೆ ಹಲವರು ನಿಗಮ ಮಂಡಳಿಗಳ ಸಮ್ಮುಖದಲ್ಲಿ ದಾಖಲೆಗಳ ವಿತರಣಾ ಸಮಾರಂಭದ ಉದ್ಘಾಟನೆ ಮಾಡಿದರು. ಆ ನಂತರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 1000 ದಿನಗಳು ಗತಿಸಿವೆ. ಮತದಾರ ಪ್ರಭುಗಳಾದ ನೀವು ನಮ್ಮನ್ನ ಶಾಸಕರನ್ನಾಗಿ ಗೆಲ್ಲಿಸಿ ವಿಧಾನಸೌಧದ 3ನೇ ಮಹಡಿಗೆ ಕಳಿಸಿದ್ದು ನಾವು ಅಲ್ಲಿ ಕುಳಿತು ನಮ್ಮ ಕೆಲಸ ಮಾಡಿಕೊಳ್ಳಲಿಕ್ಕಲ್ಲ, ಅದರ ಬದಲಿಗೆ ಜನರ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ. ನನಗೆ ಸಿಕ್ಕ ಈ ಅವಕಾಶದಲ್ಲಿ ರಾಜ್ಯದಲ್ಲಿ ಮುತ್ತಾತ ಕಾಲದಿಂದಲೂ ಸರ್ಕಾರಿ ಮಂಜೂರಾತಿ ಜಮೀನುಗಳಿಗೆ ದಾಖಲೆ ಮಾಡಿಕೊಳ್ಳಲಾಗಿರಲಿಲ್ಲ, ಪಿ ನಂಬರುಗಳ ಪೋಡಿ ಆಗಿರಲಿಲ್ಲ, ಪಾವತಿ ಖಾತೆಗಳಾಗಿರಲಿಲ್ಲ. ಮನೆ ಕಟ್ಟಿ 10-20 ವರ್ಷವಾದರೂ ಅದಕ್ಕೆ ಹಕ್ಕುಪತ್ರ ಮಾಡಿಕೊಂಡಿರಲಿಲ್ಲ. ಕಚೇರಿ ಅಲೆದು ಸಾಕಾಗಿ ಹೋಗಿದ್ದ ಸಣ್ಣ ರೈತರು, ದಲಿತ ಕೂಲಿ ಕಾರ್ಮಿಕರು ನೆಮ್ಮದಿ ಜೀವನ ನಡೆಸಲು ಬೇಕಾದ ಭೂಮಿ ದಾಖಲೆಗಳು ಏಕಕಾಲಕ್ಕೆ ವಿಲೇವಾರಿ ಮಾಡುವುದು ನನ್ನ ಕರ್ತವ್ಯ ಎಂದು ಭಾವಿಸಿ ಒಂದೇ ದಿನ ಜಿಲ್ಲೆಯ 25,000 ಜನರಿಗೆ ವಿವಿಧ ಮಾದರಿಯ ದಾಖಲೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಎಂದರು. ಸುಮಾರು 1.5-2 ಲಕ್ಷ ಜನ ಅವರು ವಾಸ ಮಾಡ್ತಾ ಇರೋ ಮನೆಗೆ ಪಕ್ಕಾ ದಾಖಲೆನೇ ಇಲ್ಲ. ಅದನ್ನ ಈಗ ಅವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ನಾಳೆ ದಿನ ಬರೋ ವರ್ಷದಲ್ಲಿ ಅವರಿಗೂ ಕೂಡ ಹಕ್ಕು ಪತ್ರ ಕೊಟ್ಟು ಕ್ರಯ ಪತ್ರ ಮಾಡಿಕೊಟ್ಟು ಅವರಿಗೂ ಈ ಸ್ವತ್ತು ಕೊಡ್ತಕ್ಕಂತಹ ಕಂದಾಯ ಗ್ರಾಮ 2 ಅನ್ನುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಇಂದಿನ 25,000 ಕಂದಾಯ ದಾಖಲೆಗಳ ವಿತರಣಾ ಸಮಾರಂಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಾಸಕರಾದ ಪ್ರದೀಪ್ ಈಶ್ವರ್, ಕೆಎಚ್ ಪುಟ್ಟಸ್ವಾಮಿಗೌಡ, ಕಂದಾಯ ಇಲಾಖೆ ಕಾರ್ಯದರ್ಶಿ, ನಿಗಮ ಮಂಡಳಿಯ ಅಧ್ಯಕ್ಷರುಗಳು, ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.